ಇಮ್ಯಾಜಿನ್ ಮಾಡಿ, ಇಂಡಿಯಾ, ಚೈನಾ, ರಷ್ಯಾ ಹಾಗೆ ಬ್ರೆಜಿಲ್ ಒಟ್ಟಿಗೆ ಸೇರಿಕೊಂಡು ಒಂದು ಇಂಟರ್ನ್ಯಾಷನಲ್ ಪೇಮೆಂಟ್ ಸಿಸ್ಟಮ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಡಾಲರ್ ಮೇಲೆ ಡಿಪೆಂಡೆನ್ಸಿನ ರಿಡ್ಯೂಸ್ ಮಾಡೋದಕ್ಕೆ, ಶಿಫ್ಟ್ ಹಾಗೆ ಆಲ್ಟರ್ನೇಟಿವ್ ಮೀನ್ಸ್ ಆಫ್ ಟ್ರಾನ್ಸಾಕ್ಷನ್ನ ಚೇಂಜ್ ಮಾಡೋದಕ್ಕೆ. ಇದು ಇಮ್ಯಾಜಿನೇಷನ್ ಅಲ್ಲ. ಬ್ರಿಕ್ ಕಂಟ್ರೀಸ್ ಇವಾಗ ಪೇಮೆಂಟ್ ಸಿಸ್ಟಮ್ ಮತ್ತು ಡಿಜಿಟಲ್ ಕರೆನ್ಸಿ ಲಿಂಕ್ ಮಾಡೋ ಪಾಸಿಬಿಲಿಟೀಸ್ನ ಡಿಸ್ಕಸ್ ಮಾಡ್ತಾ ಇದೆ. RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ರೀಸೆಂಟಾಗಿ ಹೇಳೋ ಪ್ರಕಾರ ಬ್ರಿಕ್ ಕಂಟ್ರೀಸ್ ಫಾಸ್ಟ್ ಪೇಮೆಂಟ್ ಸಿಸ್ಟಮ್ ಮತ್ತು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ CBDS ಲಿಂಕ್ ಮಾಡೋ ಆಪ್ಷನ್ಸ್ನ ಡಿಸ್ಕಸ್ ಮಾಡ್ತಾ ಇದೆ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಆಫ್ ಜಿಯೋಪೊಲಿಟಿಕಲ್ ಸೀರೀಸ್. ನಾವು ಇವತ್ತು ಈ ವಿಡಿಯೋದಲ್ಲಿ ನಿಜವಾಗ್ಲೂ ಬ್ರಿಕ್ ಕರೆನ್ಸಿಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ತಾ ಹೋಗೋಣ. ಗೋಲ್ ಸಿಂಪಲ್, ಕಂಟ್ರೀಸ್ ಮಧ್ಯೆ ಮನಿ ಟ್ರಾನ್ಸ್ಫರ್ ಫಾಸ್ಟ್ ಮಾಡಬೇಕು, ಟ್ರಾನ್ಸಾಕ್ಷನ್ ಕಾಸ್ಟ್ ಕಮ್ಮಿ ಮಾಡಬೇಕು, ಮತ್ತೆ ಲೋಕಲ್ ಕರೆನ್ಸಿ ಯೂಸ್ ಮಾಡೋದನ್ನ ಇನ್ನೂ ಸಿಂಪ್ಲಿಫೈ ಮಾಡಬೇಕು. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದ್ರೆ ಇದಿನ್ನೂ ಜಸ್ಟ್ ಇಮ್ಯಾಜಿನೇಷನ್ ಅಲ್ಲಿ ಮಾತ್ರನೇ ಇದೆ. ಇವಾಗ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಡಾಲರ್ಸ್ ಹ್ಯೂಜ್ ರೋಲ್ ಪ್ಲೇ ಮಾಡ್ತಾ ಇದೆ ಅಂಡ್ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಈಗಾಗಲೇ ಇರುವಂತಹ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡಿಕೊಂಡು ಮನಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಬ್ರಿಕ್ ಕಂಟ್ರೀಸ್ಗೆ ಪ್ರಾಬ್ಲಮ್ ಏನಂತ ಅಂದರೆ ಅಮೆರಿಕ ಯೂಶಲಿ ಡಾಲರ್ಸ್ನ ಯೂಸ್ ಮಾಡ್ತಾ ಇರೋ ಕಾರಣದಿಂದ ಸ್ಯಾಂಕ್ಷನ್ಸ್ ಹಾಕುತ್ತೆ, ಪೇಮೆಂಟ್ ರೆಸ್ಟ್ರಿಕ್ಷನ್ಸ್ ಮಾಡುತ್ತೆ ಆ್ಯಂಡ್ ಕನ್ವರ್ಷನ್ಸ್ ಕಾಸ್ಟ್ ಸಿಕ್ಕಾಬಡೆ ಜಾಸ್ತಿ ಇದೆ. ಇವೆಲ್ಲ ಟ್ರೇಡ್ನ ಡಿಫಿಕಲ್ಟ್ ಮಾಡ್ತಾ ಇದೆ. ಸೊ ಇಂಡಿಯಾ ಏನು ಟ್ರೈ ಮಾಡ್ತಾ ಇದೆ ಅಂತ ಅಂದರೆ ರುಪಿನ ಇಂಟರ್ನ್ಯಾಷನಲೈಸೇಷನ್ ಮಾಡೋದು. ಅಂದರೆ ಇಂಡಿಯನ್ ರುಪಿನ ವೈಡ್ ಆಗಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲೆಲ್ಲಾನು ಈಸಿಯಾಗಿ ಯೂಸ್ ಮಾಡೋಕ್ಕಾಗೋ ಥರ ಮಾಡೋದು. ಇಲ್ಲಿ ಚೈನಾ ಆ್ಯಂಗಲು ತುಂಬ ಇಂಟ್ರೆಸ್ಟಿಂಗ್. ಚೈನಾ ಆಲ್ರೆಡಿ ಡಿಜಿಟಲ್ ಯುವಾನ್ನ ಡೆವಲಪ್ ಮಾಡಿದೆ. ಇಂಡಿಯಾ ಹತ್ರ ಡಿಜಿಟಲ್ ರುಪಿ ಇದೆ. ರಷ್ಯಾ ಕೂಡ ಆಲ್ಟರ್ನೇಟಿವ್ ಫೈನಾನ್ಷಿಯಲ್ ಮೆಥಡ್ನ ಡೆವಲಪ್ ಮಾಡ್ತಾ ಇದೆ. ಸೊ ಥಿಯೋರಿಟಿಕಲಿ ಡಿಫ್ರೆಂಟ್ ಕಂಟ್ರೀಸ್ ಸಿಸ್ಟಮ್ನ ಕನೆಕ್ಟ್ ಮಾಡುತ್ತೆ ಆ್ಯಂಡ್ ಆ ಕನೆಕ್ಟ್ ಆಗಿರೋ ಮೆಥಡಿಂದ ಈ ಎಲ್ಲ ಕಂಟ್ರೀಸು ಈಸಿಯಾಗಿ ಅವರ ಲೋಕಲ್ ಮನಿನ ಯೂಸ್ ಮಾಡಿಕೊಂಡು ಟ್ರಾನ್ಸಾಕ್ಷನ್ ಮಾಡೋ ಥರ ಆಗುತ್ತೆ. ಬಟ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಂತ ಅಂದರೆ ಬ್ರಿಕ್ ಇನ್ನೂ ಡಾಲರ್ನ ರಿಪ್ಲೇಸ್ ಮಾಡಿಲ್ಲ, ಹಾಗೆ ಬ್ರಿಕ್ ಕಾಮನ್ ಕರೆನ್ಸಿ ಲಾಂಚ್ ಆಗುತ್ತೆ ಅನ್ನೋ ಯಾವ ಸೂಚನೆ ಕೂಡ ಇನ್ನೂ 100% ಕನ್ಫರ್ಮ್ ಆಗಿ ಸಿಕ್ಕಿಲ್ಲ. ಇದು ಸ್ಟಿಲ್ ಇನ್ನೂ ಅರ್ಲಿ ಸ್ಟೇಜ್ ಡಿಸ್ಕಷನ್ಸಲ್ಲಿದೆ. ಬಟ್ ಇಫ್ ಇಂಡಿಯಾ ಸಕ್ಸಸ್ಫುಲಿ ಹೆಲ್ಪ್ಸ್ ಟು ಕನೆಕ್ಟ್ ದಿಸ್ ಆಲ್ ಡಾಟ್ಸ್, ಫ್ಯೂಚರ್ ಇಂಟರ್ನ್ಯಾಷನಲ್ ಟ್ರೇಡ್ ಕಂಪ್ಲೀಟ್ ಡಿಫ್ರೆಂಟ್ ಆಗ್ಬೋದು. ಸೊ ಜಿಯೋಪೊಲಿಟಿಕಲಿ ಪವರ್ ಅಂತ ಅಂದರೆ ಯಾರ ಹತ್ರ ಜಾಸ್ತಿ ಮಿಲಿಟರಿ ಇದೆ, ಯಾರನ್ನೋಗಿ ಯಾರು ಅಟ್ಯಾಕ್ ಮಾಡ್ತಾರೆ, ನ್ಯೂಕ್ಲಿಯರ್ ಪವರ್ ಅಷ್ಟೇ ಅಲ್ಲ, ಯಾರ ಹತ್ರ ಮನಿ ಮೂವ್ ಮಾಡೋಕ್ಕೆ ಆಗೋ ಥರದ್ದು ಒಂದು ಒಳ್ಳೆ ಸಿಸ್ಟಮ್ ಡೆವಲಪ್ ಮಾಡಿರ್ತಾರಲ್ವ ಅವರು ಕೂಡ ಒಂದು ಜಿಯೋಪೊಲಿಟಿಕಲ್ ಪವರ್ ಆಗ್ಬೋದು. ಯಾಕಂತ ಅಂದರೆ ಇನ್ನು ಮುಂದೆ ಎಲ್ಲ ಕರೆನ್ಸೀಸ್ ಇಂಡಿಯನ್ ರುಪೀಸಿಂದ ಹೋಗುತ್ತೆ, ಬಂದರೆ ಇಂಡಿಯನ್ ರುಪೀಸಿಂದ ಬರುತ್ತೆ. ನಮ್ಗೆ ಯಾವುದೇ ರೀತಿ ಡಾಲರ್ ಎಕ್ಸ್ಚೇಂಜ್ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ತಲೆನೋವಿರಲ್ಲ. ಸೊ ನಿಮ್ಮ ಒಪಿನಿಯನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ಜಿಯೋಪೊಲಿಟಿಕಲ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್.